ಇನ್ನು ಬಿಜೆಪಿ ಶಾಸಕ ಮುನಿರತ್ನಗೆ ಬೆದರಿಕೆ ಅಟ್ರಾಸಿಟಿ ಕೇಸ್ನಲ್ಲಿ ಜಾಮೀನು ಸಿಕ್ಕರು. ಮತ್ತೊಂದು ಕೇಸ್ನಲ್ಲಿ ಸಂಕಷ್ಟ ಎದುರಾಗಿದೆ. ಸಂತ್ರಸ್ತೆ ಎಂದು ಹೇಳಿಕೊಂಡ ಮಹಿಳೆಯೊಬ್ಬರು ನಿನ್ನೆ ತಡರಾತ್ರಿ ಕಗಲಿಪುರ ಠಾಣೆಯಲ್ಲಿ ಅತ್ಯಾಚಾರ ಕೇಸನ್ನು ದಾಖಲಿಸಿದ್ದಾರೆ. ಈ ಕೇಸ್ನಲ್ಲಿ ಮುನಿರತ್ನ ಅವರ ಗನ್ಮ್ಯಾನ್ ವಿಜಯ್ ಕುಮಾರ್, ಸುಧಾಕರ್, ಕಿರಣ್, ಲೋಹಿತ್ ಗೌಡ, ಮಂಜುನಾಥ್ ಮತ್ತು ಲೋಕಿ ಎನ್ನುವವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 164 ಅಡಿ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಮುನಿರತ್ನ ಬೇಲ್ ಮೇಲೆ ಹೊರಬಂದ ಕೂಡಲೇ ರೇಪ್ ಕೇಸ್ನಲ್ಲಿ ಅವರನ್ನು ಮತ್ತೆ ಬಂಧಿಸಲು ಕಗಲಿಪುರ ಪೊಲೀಸರು ಜೈಲಿನ ಮುಂದೆ ಕಾಯ್ತಿದ್ದಾರೆ. ನಾಳೆ ಬೆಳಗ್ಗೆ ಈ ಪ್ರಹಸನ ನಡೆಯುವ ಸಂಭವ ಇದೆ. ಇನ್ನು ವೈಯಾಲಿ ಕವಲ್ ಠಾಣೆಯಲ್ಲಿ ದಾಖಲಾಗಿದ್ದ ಅಟ್ರಾಸಿಟಿ ಕೇಸ್ ಸಂಬಂಧ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಇವತ್ತು ಆದೇಶವನ್ನು ಕಾಯ್ದಿರಿಸಿತ್ತು. ನಂತರ ಅವರಿಗೆ ಜಾಮೀನು ಮಂಜೂರು ಮಾಡಿತು. ಈ ಮಧ್ಯೆ ಮುನಿರತ್ನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರುವುದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಏನೇ ಮಾಡಿ ಮುನಿರತ್ನರನ್ನ ಜೈಲಲ್ಲೇ ಇಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದಕ್ಕಾಗಿ ದಿನಕ್ಕೊಂದು ಪ್ರಕರಣವನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಾವು ದ್ವೇಷ ರಾಜಕಾರಣ ಮಾಡ್ತಿಲ್ಲ ಅಂತ ಬಿಜೆಪಿ ಆರೋಪವನ್ನು ಸಚಿವ ಬೈರತಿ ಸುರೇಶ್ ತಳ್ಳಹಾಕಿದ್ದಾರೆ. ಏನಾದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂತ ಹೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇದ್ದಾಗ ಮುನಿರತ್ನ ಬಹಳ ಒಳ್ಳೆ ಜನ ಇದ್ರು. ಬಿಜೆಪಿಗೆ ಬಂದ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಎಲ್ಲವನ್ನೂ ದೇವರು ನೋಡ್ತಾ ಇರ್ತಾನೆ. ಈ ತರ ರಾಜಕಾರಣ ಮಾಡಿದವರು ಬಹಳ ಜನ ಕಳೆದು ಹೋಗಿದ್ದಾರೆ. ರಾಜಕೀಯವಾಗಿ ಮುನಿರತ್ನ ಅವ್ರನ್ನ ಮುಗಿಸ್ತೀವಿ. ಏನ್ ದ್ವೇಷ ರಾಜಕಾರಣ? ಆ ಕಾಂಟ್ರಾಕ್ಟರ್ಗೆ ಜಾತಿ ಹಿಡ್ಕೊಂಡು ಬೈದ್ರು ಅಂತ ನಾವ್ ಹೇಳಿದ್ರ? ಆ ಒಕ್ಕಲಿಗ ಜನಾಂಗಕ್ಕೆ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ ನಾವ್ ಹೇಳ್ಕೊಟ್ರ? ಅದು ದ್ವೇಷದ ರಾಜಕಾರಣನಾ? ಸುಮ್ಮನೆ ಎಸ್, ಈ ಪ್ರಕರಣದಲ್ಲಿ ಏನೇ ಇರಬಹುದು, ಏನಿಲ್ಲದಿರಬಹುದು, ಅದನ್ನು ಕಾನೂನು ನ್ಯಾಯಾಲಯ ನೋಡಬೇಕು. ಒಂದು ದೂರು ಈ ರೀತಿ ಬಂದಾಗ ಸಹಜವಾದ ಪ್ರಕ್ರಿಯೆಗಳು ನಡೆಯುತ್ತವೆ. ಈ ಕೇಸಲ್ಲೂ ನಡೆಯುತ್ತೆ, ಅನುಮಾನ ಇಲ್ಲ ಅದರಲ್ಲಿ. ಬಟ್ ಒಂದೇ ಒಂದು ನನಗೆ ಅದರಲ್ಲಿ ನಾನು ನನ್ನ ವರದಿಗಾರರನ್ನ, ಅದರಲ್ಲೂ ಕ್ರೈಮ್ ವರದಿಗಾರರನ್ನ ಕೇಳಿದ್ದು, ಈ ಹೆಣ್ಮಗಳು ಒಂದು ವರ್ಷದಿಂದನೂ ಒಂದು ದೂರು ಕೊಟ್ಟಿತ್ತು ಅಂತ. ಆ ದೂರು ಈ ದೂರಿಗೂ ಇರುವ ವ್ಯತ್ಯಾಸ ಏನು ನೋಡಬೇಕು, ನಂಬರ್ 1. ನಂಬರ್ 2, ಈ ಪ್ರಕರಣ ಹೇಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಮತ್ತು ವಾಟ್ ಎವಿಡೆನ್ಸ್ ಏನಿದೆ ಅನ್ನೋದು ನನಗೆ ಐಡಿಯಾ ಇಲ್ಲ ಇನ್ನೂ. ನಾಳೆ ನಾಳಿದ್ದಲ್ಲಿ ತನಿಖೆಯಲ್ಲಿ ಏನೋ ಒಂದು ಬರುತ್ತೆ, ಗೊತ್ತಾಗುತ್ತೆ. ಹಗರಣಗಳ ತನಿಖೆ ಬೇರೆ, ವೈಯಕ್ತಿಕ ಜಿದ್ದಿಗೆ ಇಳಿದು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸ್ಕೊಳ್ತಾ ಹೋಗೋದು ಕೆಲವೊಮ್ಮೆ ರಿವರ್ಸ್ ಹೊಡೆಯುವಂಥ ಸಾಧ್ಯತೆಗಳಿರುತ್ತವೆ. ಈ ಪ್ರಕರಣ ಕೇಳಿಲ್ಲ, ನಾನು ಜನರಲಿ ಹೇಳಿರೋದು, ಹೊಡೆಯುವ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ಅಂತಹದೇ ಗುಣಲಕ್ಷಣಗಳಿರುವ ಆರೋಪಗಳು ನಾಳೆ ಫಾರ್ ಎಕ್ಸಾಂಪಲ್ ಆಡಳಿತ ಪಕ್ಷದ ಮೇಲೆ ಯಾರ ಮೇಲೆ ಬಂದಗಿಂದರೆ ಇದೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಅಲ್ಲೂ ಫಾಲೋ ಮಾಡಬೇಕಾಗತ್ತಾಗ. ಕಾನೂನು ಕ್ರಮ ಅಂತಂದ್ರೆ ಎಲ್ರಿಗೂ ಒಂದೇ ರೀತಿ. ನಥಿಂಗ್ ರಾಂಗ್ ಇಫ್ ಸಂಬಡಿ ಹಸ್ ಗಿವನ್ ಎ ಕೇಸ್, ಲೆಟ್ ದಿ ಕೇಸ್ ಬಿ ಟೇಕನ್. ಅದಲ್ಲ ಪಾಯಿಂಟ್. ಅದು ದಾಟ್ ಈಸ್ ಎ ಟಫ್ ಜಾಬ್ ಆಗ್ಬೋದು. ಲೆಟ್ ಅಸ್ ಸಿ ಇದ್ರಲ್ಲಿ ಏನು ಎವಿಡೆನ್ಸ್ ಬರುತ್ತೆ ಅಂತ ನೋಡೋಣ ಆಮೇಲೆ. ಆಲ್ ರೈಟ್, ದ್ವೇಷ ರಾಜಕಾರಣ ಇಲ್ಲ ಅಂತ ಎಲ್ಲರೂ ದ್ವೇಷ ರಾಜಕಾರಣ. ಈಗ ಮೋದಿ ಇಡಿ ಇದೋ CBI ಇದೋ ಕೇಸ್ ಹಾಕಿದ್ರೆ ಏನು ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ? ಕೇಂದ್ರದ ತನಿಖಾ ಸಂಸ್ಥೆಗಳಿಗೂ ದ್ವೇಷ ರಾಜಕಾರಣ, ದುರ್ಬಳಕೆ, ಅದು ನಿಜ ಅಂತ ನಂಬಬೇಕು ಅನ್ಬೇಕು. ಇಲ್ಲಿ ದ್ವೇಷ ರಾಜಕಾರಣ ಇಲ್ಲ ಅಂತ ಹಂಗಾಗಲ್ಲ. ನೀವು ಹೇಳಿದಾಗ ನಿಮಗೆ ದ್ವೇಷ ರಾಜಕಾರಣ, ಅದು ಸೆಲೆಕ್ಟಿವ್ ಆಗಿರಬಾರ್ದು, ಹಂಗಾಗಕ್ಕಾಗಲ್ಲ ಅದು. ಈ ಪ್ರಕರಣನೂ ಹೇಗೆ ಮುಂದಕ್ಕೆ ತಿರುವು ಪಡೆಯತ್ತೋ ಪಡೆಯಲ್ವೋ, ವಿ ವಿಲ್ ಸಿ, ನೋಡೋಣ.